ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅಲೆಮಾರಿ ಪರಿಶಿಷ್ಟ ಜಾತಿಯ 61 ಕುಟುಂಬಗಳಿಗೆ ಮನೆ ನಿರ್ಮಿಸಿ ನೀಡುವಂತೆ ಮನವಿ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಹೋಬಳಿಯ ಪರಿಶಿಷ್ಟ ಜಾತಿಯ ಅಲೆಮಾರಿ ಕುಟುಂಬಗಳಿಗೆ ಹಕ್ಕುಪತ್ರ ನೀಡಲಾಗಿರುವ ನಿವೇಶನಗಳಲ್ಲಿ ಗಣಿ ಬಾಧಿತ ಪ್ರದೇಶ ಅಭಿವೃದ್ಧಿ ನಿಧಿ DMF ಇಂದ ಮನೆಗಳನ್ನು ನಿರ್ಮಿಸಿ ನೀಡುವಂತೆ ಸಂಬಂಧಿಸಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. 2018ರಲ್ಲಿ ನಿರಂತರವಾಗಿ ಸುಮಾರು 8 ವರ್ಷಗಳ ಕಾಲ ವಿವಿಧ ರೀತಿಯ ಹೋರಾಟಗಳನ್ನು ನಡೆಸಿದ ಬಳಿಕ ಕೆಂಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೌಳಗೆರೆ ಗ್ರಾಮದ ಸರ್ವೆ ನಂಬರ್ 20P1ರಲ್ಲಿ 34 ಹಾಗೂ 27 ಸೇರಿದಂತೆ ಒಟ್ಟು 61 ನಿವೇಶನಗಳಿಗೆ ಹಕ್ಕುಪತ್ರ ವಿತರಿಸಲಾಗಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಹಲವು ಬಾರಿ ಮುಖ್ಯಮಂತ್ರಿ ಕಚೇರಿ ಹಾಗೂ ಕಂದಾಯ ಸಚಿವರ ಮೂಲಕ ಅಧಿಕಾರಿಗಳನ್ನು ಸಂಪರ್ಕಿಸಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿದರೂ ಇದುವರೆಗೆ ಯಾವುದೇ ಪ್ರಗತಿ ಕಂಡು ಬಂದಿಲ್ಲ ಎಂದು ಅಲೆಮಾರಿ ಕುಟುಂಬಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಕ್ಕುಪತ್ರ ಪಡೆದಿರುವ ಎಲ್ಲ 61 ಕುಟುಂಬಗಳ ನಿವೇಶನಗಳಲ್ಲಿ ಗಣಿ ಬಾಧಿತ ಪ್ರದೇಶ ಅಭಿವೃದ್ಧಿ ನಿಧಿಯ ನೆರವಿನಿಂದ ಶೀಘ್ರವಾಗಿ ಮನೆಗಳನ್ನು ನಿರ್ಮಿಸಿ ನೀಡಬೇಕು ಎಂದು ಅವರು ಮತ್ತೊಮ್ಮೆ ಸರ್ಕಾರ ಮತ್ತು ಜಿಲ್ಲಾಡಳಿತವನ್ನು ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಸಂಬಂಧಿಸಿದ ಇಲಾಖೆಗಳು ಅಗತ್ಯ ಕ್ರಮ ಕೈಗೊಂಡು ಮನೆ ನಿರ್ಮಾಣ ಕಾಮಗಾರಿಗಳನ್ನು ತ್ವರಿತವಾಗಿ ಆರಂಭಿಸಬೇಕೆಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ. ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜಣ್ಣ ಹುಳಿಯಾರು. ನಾನು ಉಪಮುಖ್ಯಮಂತ್ರಿಯವರ ಜಿ ಪರಮೇಶ್ವರ್ ಸಾಹೇಬರ ಹತ್ರ ಮಾತಾಡಿದೆವು. ನಾನು ಹೇಳ್ಕೊಳ್ಳೋದೇನೆಂದರೆ, ಕಳಕಳಿಯಿಂದ ಕೇಳ್ಕೊಳ್ಳೋದೇನೆಂದರೆ, ನಾವು ಇಷ್ಟು ದಿನಕ್ಕೆ 2018ರಿಂದ ಹೋರಾಟ ಮಾಡಿದ್ದಕ್ಕೆ ಸುಮಾರು ಹುಳಿಯಾರು ಭಾಗದ ಅಲೆಮಾರಿಗಳಿಗೆ ಹಕ್ಕುಪತ್ರ ದಕ್ಕಿದಂತಾಗಿದೆ. ಆದರೆ ನೀವೇ ಹೇಳಿದ್ರಿ, ಆ ವೇದಿಕೆಯಲ್ಲಿ ಮೊನ್ನೆ ಹಕ್ಕುಪತ್ರ ಕೊಟ್ಟ ಸಂದರ್ಭದಲ್ಲಿ ಹಕ್ಕುಪತ್ರ ಕೊಟ್ಟರೆ ಮಾತ್ರ ಸಾಲದು, ಅವ್ರಿಗೆ ಮನೆ ನಿರ್ಮಾಣ ಮಾಡಬೇಕು ಅಂತ ರಾಜೀವ್ ಗಾಂಧಿ ನಿಗಮದಲ್ಲಿ ತರಿಸ್ತೀವಿ ಅಂತ ಹೇಳಿದರು. ಅಲ್ಲಿ ಕೇವಲ 2 ಲಕ್ಷ ಸರ್ ಅಮೌಂಟ್ ಇರೋದು, ಗ್ರಾಂಟ್ ಬರೋದು. ನಮಗೆ 2 ಲಕ್ಷದಲ್ಲಿ ನೀವು ಮನೆ ಮಾಡಿಕೊಟ್ರು ಕೂಡ ಅದು ಶಾಶ್ವತ ಮನೆ ಆಗಿ ಉಳಿಯುವುದಿಲ್ಲ ಸರ್. ತಾವು ದಯವಿಟ್ಟು ನಮ್ಮ ಮೇಲೆ ಅನುಕಂಪ ಇದ್ದರೆ, ನಾವೇನಾದರೂ ನಿಜವಾದ ಈ ಭಾರತ ದೇಶದ ಒಬ್ಬ ನಿಜವಾಗ್ಲೂ ನಿವಾಸಿಗಳಾಗಿದ್ದರೆ, ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರೇ ನಿಜವಾಗ್ಲೂ ಸಂವಿಧಾನ ಬರೆದಿದ್ದರೆ, ನಿಜವಾಗ್ಲೂ ಪ್ರಜಾಪ್ರಭುತ್ವ ಅನ್ನೋದು ಈ ಭಾರತ ದೇಶದಲ್ಲಿದ್ದರೆ, ಈ ಅಲೆಮಾರಿಗಳ ಮೇಲೆ ಇರುವಂಥ ಒಂದು ಗುಡಿಸಲು ಮುಕ್ತ ದೇಶವನ್ನಾಗಿ ಮಾಡಿದ್ರೆ ಮಾತ್ರ ಭಾರತ ಮುಂದುವರಿದಿದೆ ಅಂತ ನಾನು ಹೇಳಬಲ್ಲೆ ಸರ್. ಇಲ್ಲ ಅಂತಂದರೆ ನಾವು ನಿಜವಾಗ್ಲೂ ಅಷ್ಟು ಜನಗಳಲ್ಲಿ 7-8 ಜನ ಸತ್ತೋಗಿದ್ದಾರೆ ಸರ್. ಈ ಮತ್ತೆ ಆ ನಿರೀಕ್ಷೆಯಲ್ಲಿ ಇದ್ದೀವಿ ಸರ್. ಏನಂತ, ಆ ಮನೆ ನೋಡಿ ಯಾರೋ ಒಂದು ಸಾಯೋಣ ಅಂತ ಅಲೆಮಾರಿಗಳೆಲ್ಲ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಅದು ಕೂಡ ನೀವು ಕಲಿಯುಗದ ಒಂದು ಅಂಬೇಡ್ಕರ್ ಅಂತಲೂ ಕೂಡ ನಿಮ್ಮಲ್ಲಿ ನಾನು ಅವರಲ್ಲಿರುವಂಥ ಒಂದು ಅನುಕಂಪ, ಅಂಬೇಡ್ಕರಲ್ಲಿ ಇರ್ತಕ್ಕಂಥ ಅನುಕಂಪ ನಿಮ್ಮಲ್ಲಿ ಇದೆ. 2ನೇ ಅಂಬೇಡ್ಕರ್ ಅಂತ ನಮ್ಮ ಮನಸ್ಸಲ್ಲಿ ಅನ್ಕೊಂಡಿದ್ದೀವಿ ಸರ್. ನೀವು ಯಾವಾಗಲೂ ಬಡವ್ರ ಪರವಾಗಿದ್ದೀರಾ, ಬಡವ್ರ ಕೆಲಸ ಮಾಡ್ತಾ ಇದ್ದೀರಾ ಅಂತ ನನ್ನ ಮನೋಭಾವನೆಯಿಂದ ಹೇಳ್ಕೊತಿದ್ದೀನಿ, ಹೆಮ್ಮೆಯಿಂದ ಹೇಳ್ಕೊತೀನಿ ಸರ್. ಅಲೆಮಾರಿಗಳಿಗೆ ಇರುವಂಥ ಒಂದು ಮನೆಯ ನಿರ್ಮಾಣದ ಒಂದು ದೌರ್ಬಲ್ಯವನ್ನು ನಿಮ್ಮಿಂದ ಮಾತ್ರ ನೀಗಿಸಲು ಸಾಧ್ಯ ಅಂತ ಹೇಳ್ತಾ, ನೀವು ದಯವಿಟ್ಟು ಗಣಿಬಾಧಿತ ಪ್ರದೇಶದಲ್ಲಿರುವಂಥ ಅಮೌಂಟಲ್ಲಿ ನಮಗೆ ಒಂದು ಮನೆ ನಿರ್ಮಾಣ ಮಾಡಬೇಕು ಅಂತ ತಮ್ಮಲ್ಲಿ ಅಲೆಮಾರಿ ಬುಡಕಟ್ಟು ಮಹಾಸಭೆಯಿಂದ ಕಳಕಳಿಯಿಂದ ಬೇಡ್ಕೊಳ್ತಾ, ನಿಮಗೆ ಹೊಂದಿಸುತ್ತಾ, ನೀವು ಮಾಡಿಕೊಟ್ರೆ ನಿಜವಾಗ್ಲೂ ಸಾಯ ತನಕ ನಿಮ್ಮನ್ನು ನಮಗೆ ಅಂಬೇಡ್ಕರ್ ಅಂತಲೇ ಆತ್ಮದಲ್ಲಿ ಇಟ್ಕೊಳ್ತೀವಿ ಸರ್. ತಾವು ದಯವಿಟ್ಟು ಇದೊಂದು ಯಾವುದೋ ಕೆಲಸ ಮಾಡ್ತೀರಾ ಅಂದರೆ, ನಾವು ಗಣಿಬಾಧಿತದ ಒಳಗೆ ಇದ್ದೀವಿ ಸರ್. 2 ಕಿಲೋಮೀಟರ್ ಅಂತರ ಅಂತ ಹೇಳಿದ್ದಾರೆ. ನಾವು ಇರೋದು 1 ಕಿಲೋಮೀಟ್ರು 1300 ಮೀಟ್ರ್ ಒಳಗಿದ್ದೀವಿ ಸರ್. ಗೌಡಗೆರೆ ಕುದುರೆ ಕಣಿವೆ ಇದೆಯಲ್ಲ, ಅದರ ಗಣಿಬಾಧಿತ ಪ್ರದೇಶದ ಒಳಗಿದ್ದೀವಿ ನಾವು ಅಲೆಮಾರಿಗಳು. ನಾವು ಕೂಡ ಅರ್ಹರೇ ಏನು ಆ ಫಲವನ್ನು ಪಡ್ಕೊಳ್ಳಿಕ್ಕೆ. ತಾವು ದಯವಿಟ್ಟು ಇದ್ರ ಬಗ್ಗೆ ಚೂರು ಕಣ್ಣು ಹಾಕಿ ಏನಾದ್ರು ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ಸರ್. ನಮಸ್ಕಾರ ಸರ್.